ಬಹುಶಃ ಜಗತ್ತಿನಲ್ಲಿ ಎಲ್ಲಾ 206 ಸಿನಿಮಾಗಳು UA ಸರ್ಟಿಫಿಕೇಟ್ ತಗೊಂಡಿರೋ ಏಕೈಕ ಕಲಾವಿದ ಅಣ್ಣವರೊಬ್ರೆ. ಬಹದ್ದೂರ್ ಗಂಡು ಸಿನಿಮಾ ತೆಗೆದಿದ್ದೆ ಇಂದಿರಾ ಗಾಂಧಿಯ ವಿರುದ್ಧ ಅಂತ ಹೇಳಿ ಸುಮಾರು ಜನ ಊಹೆಯನ್ನು ಮಾಡಿದ್ರು, ಪತ್ರಿಕೆಗಳಲ್ಲೂ ಬಂತು. ರಾಜ್ಕುಮಾರ್ಗಿದ್ದ ಶಕ್ತಿ ಏನು ಅನ್ನೋದು ಸಾಬೀತು ಮಾಡಿ. ಇಷ್ಟೆಲ್ಲ ಯಾವ ಮಾಧ್ಯಮಗಳು ಇಲ್ಲದ ಕಾಲದಲ್ಲಿ ಅಣ್ಣವ್ರು ಬರ್ತಾರೆ ಅಂದ್ರೆ ಲಕ್ಷಾಂತರ ಜನ ಸೇರು. ಜಾರ್ಜ್ ಫರ್ನಾಂಡಿಸ್ ಪ್ರಯತ್ನ ಪಟ್ಟರು ಅಣ್ಣವ್ರು ನಿಲ್ಲಿಸ್ಬೇಕು ಅಂತ. ಬಹಳ ದೊಡ್ಡ ಆಸಕ್ತಿ ವಹಿಸಿದವರು LK ಅಡ್ವಾಣಿ. ಅವತ್ತಿನ ಪ್ರಧಾನಮಂತ್ರಿಗಳಾದ ಮೊರಾರ್ಜಿ ದೇಸಾಯಿ ಅವರು ಅಣ್ಣವ್ರಿಗೆ ಫೋನ್ ನಿಲ್ಬೇಕು. ಜನ ಅಣ್ಣವ್ರ ರಾಜಕೀಯಕ್ಕೆ ಬರೋದನ್ನ ಇಷ್ಟಪಡ್ತಾ ಇದ್ರು ಅಂತ ಅನ್ಕೊಳ್ಳುವಾಗ ಇಷ್ಟು ಬೇಡ ಅಂತ ಹೇಳೋರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದ್ರು. ನನ್ಗೇನಾದ್ರೂ ಮಾಡ್ಬೇಕು ಈ ರಾಜ್ಕುಮಾರ್ನಿಗೆ ಅಂತಿದ್ರೆ ಕಲಾವಿದರ ಸಂಘಕ್ಕೊಂದು ಕಟ್ಟಡ ಕೊಡಿ, ಈ ರಾಜಕೀಯ ನನಗೆ ಬೇಡ. ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್, ಯೂನಿಟಿ ಬಿಲ್ಡಿಂಗ್, JC ರಸ್ತೆ, ಬೆಂಗಳೂರು. ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವಧುವರ ಮಿಶ್ರಣೆ ಮಾಡಲು ಒಂದು ಸುವರ್ಣಾವಕಾಶ. ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ. ಜಗತ್ತನ್ನು ನೋಡೋಣ ಬನ್ನಿ, ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ. ಶಂಕರೇಗೌಡರು ಅಂತವ್ರಿಗೆ ಈ ಮಾತು ಹೇಳ್ಬೇಕಾದ್ರೆ ಅಣ್ಣವ್ರಿಗೆ ಎಂತ ಸಾತ್ವಿಕತೆ ಇತ್ತು. ಹೌದು ಯೋಚನೆ ಮಾಡಿ. ಇದು ಈ ಕಾಲಘಟ್ಟ ಆದ್ಮೇಲೆ ಮುಂದೆ ದೇವರಾಜ್ ಅರಸು ಮುಖ್ಯಮಂತ್ರಿ ಆಗ್ತಾರೆ. ದೇವರಾಜ್ ಅರಸು ಮುಖ್ಯಮಂತ್ರಿ ಆದಾಗ ದೇವರಾಜ್ ಅರಸು ಕೂಡ ಒಂದು ಬಹಳ ಸಂದಿಗ್ಧ ಸಂದರ್ಭದಲ್ಲಿ ಇರ್ತಾರೆ. KH ಪಾಟೀಲ್ರು ಅವ್ರ ವಿರುದ್ಧ ಕತ್ತಿ ಮಸೀತಾ ಇರ್ತಾರೆ. ಸೊ ದೇವರಾಜ್ ಅರಸರು ಕೂಡ ಒಂದು ತಲ್ಲಣದ ರಾಜಕೀಯ ಸ್ಥಿತಿಯಲ್ಲಿ ಇರ್ತಾರೆ. ದೇವರಾಜ್ ಅರಸರಿಗೆ ಒಂದು ಜಾತಿಯ ಪ್ರಶ್ನೆ ಇರುತ್ತೆ. ಅಂದ್ರೆ ನಿಮ್ಗೆ ಯಾವುದು ಕರ್ನಾಟಕದ 2 ಪ್ರಬಲ ಜಾತಿಗಳಿದೆಯೋ ಅದು ಬಿಟ್ಬಿಟ್ಟು ಹಿಂದುಳಿದ ವರ್ಗದ ಜಾತಿಗಳನ್ನೆಲ್ಲ ಸೇರಿಸಿ ಒಂದು ರಾಜಕೀಯ ಸಮೀಕರಣವನ್ನು ಮಾಡಬೇಕು ಅನ್ನೋದು ದೇವರಾಜ್ ಅರಸು. ಅಂದ್ರೆ ಇವತ್ತಿನ ಕರ್ನಾಟಕದ ಬಹುತೇಕ ರಾಜಕಾರಣಿಗಳು ಹುಟ್ಟಿದ್ದು ಈ ಸಮೀಕರಣದಿಂದ. ಇದು ರಾಜಕೀಯವಾಗಿ ನೆನ್ಪಿಟ್ಕೊಳ್ಬೇಕು. ಹೀಗಾಗಿ ಅಣ್ಣವರಿಗೆ ದೇವರಾಜ್ ಅರಸು ಹೇಳ್ತಾರೆ, ಸೊ ನೀವು ಜಾತಿ ಸಮೀಕರಣದ ದೃಷ್ಟಿಯಿಂದ ಕೂಡ ರಾಜಕೀಯಕ್ಕೆ ಬರೋದು ಅಗತ್ಯ ಇದೆ. ನಾನು ವಿಧಾನ ಪರಿಷತ್, ನೀವು ಯಾವ ಚುನಾವಣೆ ನಿಲ್ಬೇಡಿ, ವಿಧಾನ ಪರಿಷತ್ತಿನ ಮೂಲಕ ತಗೊಳ್ಳಿ, ನಿಮ್ಮನ್ನು ಸಚಿವರನ್ನು ಮಾಡ್ತೀನಿ. ಅಣ್ಣವ್ರಿಗೆ ಬಹಳ ಸ್ಪಷ್ಟತೆ ಇರುತ್ತೆ. ಅರಸವ್ರೆ, ನೀವೇನಾದ್ರೂ ನನಗೆ ಕೊಡ್ತೀನಿ ಅಂತ ಆದ್ರೆ ನಮ್ಮ ಕಲಾವಿದರ ಸಂಘಕ್ಕೆ ಒಂದು ಕಟ್ಟಡ ಇಲ್ಲ, ನಾವು ಅಲ್ಲಿ ಬಂದು ಏನು ಜೂಜು ಮೋಜು ಮಸ್ತಿ ಮಾಡಲ್ಲ, ಕಲಾವಿದರೆಲ್ಲ ಸೇರಿ ನಮ್ ಕಷ್ಟ ಸುಖ ಮಾತಾಡ್ಕೊಳ್ತೀವಿ. ನನ್ಗೇನಾದ್ರೂ ಮಾಡ್ಬೇಕು ಈ ರಾಜ್ಕುಮಾರ್ನಿಗೆ ಅಂತಿದ್ರೆ ಕಲಾವಿದರ ಸಂಘಕ್ಕೊಂದು ಕಟ್ಟಡ ಕೊಡಿ, ಈ ರಾಜಕೀಯ ನನಗೆ ಬೇಡ. ಇಷ್ಟು ಸ್ಪಷ್ಟತೆ. ಇದಾದ ಮೇಲೆ ತುರ್ತು ಪರಿಸ್ಥಿತಿ ಬರುತ್ತೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಈ ಸೆನ್ಸಾರ್ಗೆ ಕೆಲವು ಬಹಳ ಗಟ್ಟಿಯಾದ ನಿಯಮಗಳು ಬರುತ್ತೆ. ಹಿಂಸೆಯನ್ನ, ಇದನ್ನೆಲ್ಲ ಸೀನ್ಗಳನ್ನ ಕಟ್ ಮಾಡ್ಬೇಕು ಅಂತ ಹೇಳಿ. ಕಟ್ ಮಾಡ್ಬೇಕು ಅಂತ ಹೇಳಿದಾಗ ಅಣ್ಣವ್ರು ಯಾವಾಗಲೂ ಒಂದು ಹೇಳೋರು, ಅದು ನಮ್ಮ ಚಲನಚಿತ್ರ ಇತಿಹಾಸ ದಾಖಲೆ ಮಾಡ್ಬೇಕಾದ್ರು ಈ ಶಾಸ್ತ್ರಿ ಇಂತ ಒಬ್ಬರ ಹೆಸರು ನಾವು ನೆನಪು ಮಾಡ್ಕೊಳ್ತೀವಿ. ಇವರು 60ನೇ ಇಸ್ವಿನಲ್ಲಿ ಅವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಸೇನೆಯಲ್ಲಿ ಇದ್ರಂತೆ ಈ ಶಾಸ್ತ್ರಿ ಎನ್ನುವರು. ಇವರು ಅವಾಗೆಲ್ಲ ದಕ್ಷಿಣ ಭಾರತಕ್ಕೆ ಮದ್ರಾಸಲ್ಲಿ ಸೆನ್ಸಾರ್ ಆಫೀಸ್, ಬೆಂಗಳೂರು ಸೆನ್ಸಾರ್ ಆಫೀಸ್ ಇರಲಿಲ್ಲ. ಅವರು ಎಷ್ಟು ಕಟ್ ಮಾಡಿ ಅರ್ಧಕ್ಕರ್ಧ ಸಿನಿಮಾನ ಕಟ್ ಮಾಡಿ ಹಾಕ್ಬಿಡಾರಂತೆ. ವಿಟ್ಲಾಚಾರ್ಯ ಕನ್ಯಾದಾನ ಅರ್ಧಕ್ಕರ್ಧ ಸಿನಿಮಾನ ಹೊಟ್ಟೋಗ್ಬಿಟ್ಟಿತ್ತು ಅಂತೆ. ಹೀರೋಯಿನ್ ಹತ್ರ ಬಂದ್ರು ಕಟ್ ಮಾಡ್ಬಿಡೋರಂತೆ, ಕತ್ತಿ ಬೀಸಿದ್ರು ಕಟ್ ಮಾಡಿಬಿಡಾರಂತೆ. ಅದು ಬಹಳ ಮಜಾದ ಕಥೆ ಇದೆ. ಅಣ್ಣವ್ರು ಹೇಳೋರು, ಈ ಎಮರ್ಜೆನ್ಸಿ ಬಂದು ಶಾಸ್ತ್ರಿ ಕಾಲ ಬಂದ್ಬಿಡ್ತಪ್ಪ, ಅದೇ ತರ ಸೆನ್ಸಾರ್. ಅಣ್ಣವರ ರಾಜ ನನ್ನ ರಾಜ ಬಹಳ ಈ ಸೆನ್ಸಾರ್ನ ಹೊಡೆತಕ್ಕೆ ಸಿಕ್ಕ ಸಿನಿಮಾ. ಅಣ್ಣವ್ರು ಯಾವ ಸಿನಿಮಾದಲ್ಲೂ ಕಟ್ ಆಗಿಲ್ಲ. ಅಣ್ಣವರದ್ದು ಈ ಬಹುಶಃ ಜಗತ್ತಿನಲ್ಲಿ ಎಲ್ಲಾ 206 ಸಿನಿಮಾಗಳು UA ಸರ್ಟಿಫಿಕೇಟ್ ತಗೊಂಡಿರೋ ಏಕೈಕ ಕಲಾವಿದ ಅಣ್ಣವರೊಬ್ರೆ. ಅವ್ರು ಯಾವ ಸಿನಿಮಾಕ್ಕೂ A ಸರ್ಟಿಫಿಕೇಟ್ ಸಿಕ್ಕಿಲ್ಲ. ಈ ತರದ ಅಣ್ಣವರ ರಾಜ ನನ್ನ ರಾಜದಲ್ಲಿ ನೀವು ಆ ಸಿನಿಮಾ ನೋಡಿದ್ರು ಗೊತ್ತಾಗತ್ತೆ, ಕೊನೆಯ ಫೈಟಿಂಗ್ ಸೀನ್ ಕಟ್ ಮಾಡಿದ್ದಾರೆ. ಸೊ ಕೊನೆ ಪ್ರಭಾಕರ್ ಎಂಡಿಂಗ್ ಮಾತ್ರ ತೋರಿಸ್ತಾರೆ ಫೇಸ್, ಆ ಸೀನ್ ಕಟ್ ಆಗತ್ತೆ. ತನುವು ಮನವು ಇಂದು ನಿಂದಾಗಿದೆ ಹಾಡು, ರಾಜ್ಕುಮಾರ್ ಆರ್ತಿ ಮೇಲೆ ಪಿಕ್ಚರೈಸ್ ಆಗಿರುವ ಹಾಡು, ಅದನ್ನ ರೀಶೂಟ್ ಮಾಡ್ಬೇಕಾಗತ್ತೆ. ಇದು ಇರುವ ಫಾರಂ ನಲ್ಲಿ ಅದು ಓಕೆ ಕೊಡಲ್ಲ ಅಂತ ಹೇಳ್ತಾರೆ. GK ವೆಂಕಟೇಶ್ ಬಹಳ ಇಷ್ಟವಾದ ಹಾಡು, ತುಂಬಾ ಚೆನ್ನಾಗಿದೆ, ಬೇಕೇ ಬೇಕು ಅನ್ನೋದಕ್ಕೆ. ಬಹುಶಃ ಅಣ್ಣವರ ವೃತ್ತಿ ಜೀವನದಲ್ಲೇ ರೀಶೂಟ್ ಆದ ಹಾಡು ಅದು ತನುವು ಮನವು. ಈಗ ನಮಗೆ ಅದು ಒರಿಜಿನಲ್ ಸಿಕ್ಕತ್ತೆ, ನೀವು ನೆಟ್ ಅಲ್ಲಿ ಹುಡುಕಿದ್ರೆ ಒರಿಜಿನಲ್ ಹೆಂಗಿತ್ತು ಅನ್ನೋದು ಸಿಕ್ಕತ್ತೆ. ಇದು ಆಗಿದ್ರಿಂದ ಬಹಳ ಜನಕ್ಕೆ ಅಣ್ಣವ್ರಿಗೆ ಎಮರ್ಜೆನ್ಸಿ ವಿರುದ್ಧ ಕೋಪ ಇದೆ ಅನ್ನೋದು, ಇದು ಅಣ್ಣವ್ರು ಹೇಳಿದ್ ಮಾತಲ್ಲ, ಪತ್ರಿಕೆಯವರು ಮಾಡಿದ ವಿಮರ್ಶೆ ಇದು. ಇದಾದ್ಮೇಲೆ ಬಹದ್ದೂರ್ ಗಂಡು ಸಿನಿಮಾ
ತೆಗೆದಿದ್ದ ಇಂದಿರಾ ಗಾಂಧಿಯ ವಿರುದ್ಧ ಅಂತ ಹೇಳಿ ಸುಮಾರು ಜನ ಊಹೆನೂ ಮಾಡಿದ್ರು, ಪತ್ರಿಕೆಗಳಲ್ಲೂ ಬಂತು. ಅದರಲ್ಲೂ ಮುತ್ತಿನಂತ ಮಾತೊಂದು ಗೊತ್ತೇನಮ್ಮ ಅಂತೂ ಇದು ಇಂದಿರಾ ಗಾಂಧಿ ಬಗ್ಗೆನೆ ಬರೆದ ಹಾಡು. ಅದನ್ನ ನಂಗೆ ಉದಯಶಂಕರ್ ಅಲ್ಲ ಅಂತ ಹೇಳಿದ್ರು, ಅಣ್ಣವರು ಅಂತ ಹೇಳಿದ್ರು. ಅದು ನಾವು ಮತ್ತೆ ಉದಯಶಂಕರ್ ಬಾಜರಾಗಿ ಹೇಳಿದ್ರು, ಶೇಕ್ಸ್ಪಿಯರ್ ನ ಟೇಮಿಂಗ್ ಆಫ್ ದ ಶೋ ನಾಟಕ ಇಟ್ಕೊಂಡು ಮಾಡಿದ ಸಿನಿಮಾ ಅದು. ನಮ್ಗೆ ಅದೊಂಚೂರು ಬೇರೆ ತರದಲ್ಲಿ ನಾವು ಟ್ರೈ ಮಾಡಿದ್ವಿ. ನಮ್ ತಲೆಯಲ್ಲಿ ಖಂಡಿತ ಇಂದಿರಾ ಗಾಂಧಿ ಇರ್ಲಿಲ್ಲ. ಜಯಂತಿ ಕ್ಯಾರೆಕ್ಟರ್ ಆ ರೀತಿ ಇತ್ತು. ಹೌದೌದು, ಟೇಮಿಂಗ್ ಆಫ್ ದ ಶೋ ಒರಿಜಿನಲ್ ಶೇಕ್ಸ್ಪಿಯರ್ ನಾಟಕ ಇರೋದು ಕೂಡ ಹಂಗೆ. ಇದು ಆದ್ಮೇಲೆ 77ನೇ ಇಸ್ವಿನಲ್ಲಿ ಚಿಕ್ಕಮಗಳೂರಿನಲ್ಲಿ ಇಂದಿರಾ ಗಾಂಧಿ ಚುನಾವಣೆ. ಅದನ್ನೇ ಕೇಳಕ್ ಬಂದ. ಆ ಟೈಮ್ ನಲ್ಲಿ ಇಂದಿರಾ ಗಾಂಧಿ ಅವರು ಚಿಕ್ಕಮಗಳೂರು ಬಂದು ಎಲೆಕ್ಷನ್ ನಿಂತ್ಕೊಂತಾರೆ. ಅವರನ್ನ ತುಂಬಾ ಜನ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಟ್ರು ಅಂತ ಕೇಳಿದೀನಿ. ಅಂದ್ರೆ ಇಂದಿರಾ ಗಾಂಧಿಗೆ ಒಂದು ಪ್ರಬಲ ಪ್ರತಿಸ್ಪರ್ಧಿ ಅಂತ ಹೇಳಿದ್ರೆ ಅಣ್ಣ ಅವ್ರು ನಿಂತ್ರೆ ಗೆಲ್ಲೋದು ಸಾಧ್ಯ ಅಂತ ಎಲ್ಲಾ ನಾಯಕರು ಕೂಡ ಅವ್ರನ್ನ ಮನವೊಲಿಸೋ ಪ್ರಯತ್ನ ಪಟ್ರು ಅಂತ. ನೀವ್ ಹೇಳ್ದಂಗೆ ಅವ್ರಿಗೆ ಎಷ್ಟು ಬದ್ಧತೆ, ಒಂದು ಕ್ಲಾರಿಟಿ ಇತ್ತು ಅಂತ ಅಂದ್ರೆ ದೂರ ಇರ್ಬೇಕು ಅಂದ್ರೆ ದೂರ ಇರ್ಬೇಕು, ಯಾರು ಎಷ್ಟೇ ಒತ್ತಡ ಹಾಕ್ತಿರು ಕೂಡ. ಅವ್ರು ಆ ಟೈಮಲ್ಲಿ ಅಜ್ಞಾತವಾಸದಲ್ಲಿದ್ರು ಅಂತ ಕೇಳಿದೆ. ಆ ಇನ್ಸಿಡೆಂಟ್ ಬಗ್ಗೆ ಹೇಳಿದ್ರೆ ಸೊ ಮೊದಲು ಇಂದಿರಾ ಗಾಂಧಿ ಉತ್ತರ ಭಾರತದಲ್ಲಿ ಇಂದಿರಾ ಗಾಂಧಿ ನಿಲ್ಲೋಕ್ ಸಾಧ್ಯನೇ ಇರಲಿಲ್ಲ. ಸಂಪೂರ್ಣ ಇಂದಿರಾ ಗಾಂಧಿ ವಿರೋಧಿ ಅಲೆ ಉತ್ತರ ಭಾರತದಲ್ಲಿ ಇತ್ತು. ಅವ್ರಿಗೆ ಬಹಳ ಸೇಫ್ ಅಂತ ಹೇಳಿದ್ರೆ ದಕ್ಷಿಣ ಭಾರತದಲ್ಲಿ ನಿಲ್ಲೋದು. ಅದರಲ್ಲೂ ಚಿಕ್ಕಮಗಳೂರು ಅವಾಗ ಟ್ರೆಡಿಷನಲ್ ಕಾಂಗ್ರೆಸ್ ಸೀಟ್ ಆಗಿದ್ದರಿಂದ ಡಿ ಬಿ ಚಂದ್ರೇಗೌಡರು ಅವರ ಸ್ಥಾನವನ್ನ ಬಿಟ್ಟುಕೊಟ್ಟು ಇಂದಿರಾ ಗಾಂಧಿ ನಿಂತ್ಕೊಂಡು, ಇಂದಿರಾ ಗಾಂಧಿ ಚುನಾವಣೆಗೆ ನಿಂತ್ಕೊಂಡಾಗ ಅದು ಬಹುಶಃ ವೀರೇಂದ್ರ ಪಾಟೀಲ್ರು ಹಿಂದೊಂದ್ಸಲ ರಾಜ್ಕುಮಾರ್ನ ಅಪ್ರೋಚ್ ಮಾಡಿದ್ರಿಂದ ಮೊದಲು ಇಲ್ಲ ಅಣ್ಣ ಅವ್ರು ನಿಂತರೆ ಇದಕ್ಕೆ ಪರಿಹಾರ ಅಂತ ಹೇಳಿದ್ರು. CVL ಶಾಸ್ತ್ರಿಗಳ ಮೂಲಕ ಹೇಳಿಸೋ ಪ್ರಯತ್ನ ಪಟ್ರು. ಜಾರ್ಜ್ ಫರ್ನಾಂಡಿಸ್ ಪ್ರಯತ್ನ ಪಟ್ರು ಅಣ್ಣ ಅವ್ರು ನಿಲ್ಲಿಸ್ಬೇಕು ಅಂತ ಹೇಳಿ. ಬಹಳ ದೊಡ್ಡ ಆಸಕ್ತಿ ವಹಿಸಿದವರು LK ಅಡ್ವಾಣಿ. ಹೌದಾ? ಹೌದು, ಅಣ್ಣ ಅವ್ರನ್ನ ನಿಲ್ಲಿಸ್ಬೇಕು ಅಂತ LK ಅಡ್ವಾಣಿ ಬೆಂಗಳೂರಿಗೆ ಬಂದು ಎಮರ್ಜೆನ್ಸಿ ಟೈಮ್ ನಲ್ಲಿ LK ಅಡ್ವಾಣಿ ಬೆಂಗಳೂರು ಜೈಲಿನಲ್ಲಿ. ಹಾಗಾಗಿ ಒಂದು ಬೆಂಗಳೂರು ಸಂಪರ್ಕ ಅನ್ನೋದು ಬಹಳ ಜನ ಪತ್ರಕರ್ತರ ಮೂಲಕ ಅಣ್ಣ ಅವ್ರ ಮನವೊಲಿಸುವ ಪ್ರಯತ್ನವನ್ನು ಪಟ್ಟರು. ಕೊನೆಗೆ ಅವು ಎಂತ ಅಂತ ಅಂದ್ರೆ ಅವತ್ತಿನ ಪ್ರಧಾನಮಂತ್ರಿಗಳಾದ ಮೊರಾರ್ಜಿ ದೇಸಾಯಿ ಅವರು ಅಣ್ಣ ಅವ್ರಿಗೆ ಫೋನ್ ನಿಲ್ಬೇಕು, ಇದು ಭಾರತದ ಪ್ರಜಾಪ್ರಭುತ್ವದ ಜೀವನ ಮರಣದ ಪ್ರಶ್ನೆ. ಅಣ್ಣವರು ಬಹಳ ಸ್ಪಷ್ಟವಾಗಿ ಇಷ್ಟೆಲ್ಲ ಒತ್ತಡಗಳು ಇದ್ರೂ ಕೂಡ ಅಣ್ಣವರು ನಾನು ಯಾವ ಬದ್ಧತೆಯನ್ನು ಇಟ್ಕೊಂಡು ಬಂದಿದ್ದೀನೋ ಭಾರತದ ಪ್ರಜಾಪ್ರಭುತ್ವದ ಪ್ರಶ್ನೆ ಇರ್ಬೋದು, ಅಂದ್ರೆ ರಾಜ್ಕುಮಾರ್ ಎದುರಿಸೋದು ಅಲ್ಲ, ಅದು ಯಾರು ಎದುರಿಸ್ಲಿ ಅದು ಅಂತ ಹೇಳಿ. ಸೊ ಎಷ್ಟು ಒತ್ತಡ ಇತ್ತು ಅಂತಂದ್ರೆ ನಾಮಪತ್ರ ಸಲ್ಲಿಸುವ 3 ದಿನ ಅಣ್ಣವ್ರು ಎಲ್ಲಿದ್ದಾರೆ ಅನ್ನೋದು ಅವ್ರ ಮನೆಯವ್ರಿಗೆ ಕೂಡ ಗೊತ್ತಿರಲಿಲ್ಲ. ಅವರು ತಮಿಳುನಾಡಿನ ಒಂದು ಸಣ್ಣ ಕುಗ್ರಾಮದಲ್ಲಿ ಇದ್ರು. ನಾಮಪತ್ರ ಸಲ್ಲಿಸುವ ಕೊನೆ ದಿನ ಮುಗಿದ ಮೇಲೆ ಅಣ್ಣವ್ರು ಕಾಣಿಸ್ಕೊಂಡು ಬಹಳ ಸ್ಪಷ್ಟವಾಗಿದ್ದಿದ್ರು ಅವರು. ಸೊ ಬಹಳ ಜನ ಹೇಳಿದ್ರು ಇಲ್ಲ ಚುನಾವಣೆಯಲ್ಲಿ ವೀರೇಂದ್ರ ಪಾಟೀಲ್ ಸೋಲ್ತಾರೆ, ಇಂದಿರಾ ಗಾಂಧಿ ಗೆಲ್ತಾರೆ, ಇಲ್ಲ ಅಣ್ಣ ಅವರೊಂದು ನಿರ್ಧಾರ ತಗೋಬೇಕಾಗಿತ್ತು ಇಂಥ ಟೈಮ್ ನಲ್ಲಿ ಅಂತ ಹೇಳಿ. ಬಟ್ ಕೊನೆವರೆಗೂ ನಾನು ಒಂದ್ಸಲ ಕೇಳಿದ್ದೆ, ನಿಮ್ಗೆ ಏನಾದ್ರು ಅದ್ರ ಬಗ್ಗೆ ರಿಗ್ರೆಟ್ ಇದೆ ಅಂದ್ರೆ ನಿಲ್ಬೋದಾಗಿತ್ತು ನಾನು ಅಂತ ಹೇಳಿ. ಬಹಳ ಸ್ಪಷ್ಟ, ನನ್ಗೆ ಯಾವ ಕಾಲದಲ್ಲೂ ನನ್ನ ಮನಸ್ಸು ಚಂಚಲ ಆಗಿದ್ದಿಲ್ಲ, ನಾನು ನಿಲ್ಬೇಕು ಅಂತ ನಾನು ಅನ್ಕೊಂಡೇ ಇಲ್ಲ ಯಾವತ್ತೂ ಕೂಡ. ಒತ್ತಡ ಇತ್ತು, ತುಂಬಾ ಒತ್ತಡ ಇತ್ತು, ಅಷ್ಟು ಮಾತ್ರ ನಿಜ. ಇದಾದ್ಮೇಲೆ 78ರಲ್ಲಿ ಈ ಚುನಾವಣೆ ಆಗಿದ್ದು, 82ರಲ್ಲಿ ಗೋಕಾಕ್ ಚಳುವಳಿ. ಇಂದಿರಾ ಗಾಂಧಿ ಅವ್ರಿಗೆ ನಡ್ಕೊ ಹುಟ್ಟಿತ್ತಂತಲ್ಲ, ಒಂದು ರಾಜ್ಕುಮಾರ್ ಅವ್ರು ನಿಂತು ಬಿಟ್ರೆ ನಾನು ಸೋಲ್ ಗ್ಯಾರಂಟಿ ಅಂತ ಹೇಳಿ ಅಂತ ಬಹಳ ದೊಡ್ಡ ರಾಜಕೀಯ ವಿಶ್ಲೇಷಣೆಗಳೆಲ್ಲ ನಡೆದಿತ್ತು. ಪ್ರಧಾನಿಯವರಿಗೆ ನಟ್ಕೊಡ್ಸಿದ್ರು, ಆಕ್ಚುಲಿ ಡೈರೆಕ್ಟ್ಲಿ ಅಲ್ಲ, ಬಟ್ ಅವ್ರ ನೇಮ್ ಫೇಮ್ ಆ ರೀತಿ ಇದಕ್ಕೋಸ್ಕರ ಅಣ್ಣವ್ರು ನಿಂತ್ರೆ ಖಂಡಿತ ಗೆಲ್ಲಕ್ ಸಾಧ್ಯ ಇಲ್ಲ ಅನ್ನೋ ವಾತಾವರಣ ಇತ್ತು, ಖಂಡಿತ ಇತ್ತು. ಆದ್ಮೇಲೆ 82ನೇ ಇಸ್ವಿಲಿ ಗೋಕಾಕ್ ಚಳುವಳಿ, ಅದು ಸಾಹಿತಿ ಕಲಾವಿದರ ಸಂಘದಿಂದ ಮೊದಲು ಹುಟ್ಟುಕೊಳ್ತು. ಕಣ್ವಿ, ಪಾಟೀಲ್ ಪುಟ್ಟಪ್ಪ, LS ಶೇಷಗಿರಿಯರು ಎಲ್ಲ ಸೇರಿ ಶುರು ಮಾಡಿದ್ರು. ಧಾರವಾಡದ ಸಭೆಯಲ್ಲಿ ಪಾಟೀಲ್ ಪುಟ್ಟಪ್ಪನವರು ರಾಜ್ಕುಮಾರ್ ಇದಕ್ಕೆ ಬಂದ್ರೆ ಈ ಚಳುವಳಿ ನಿಜವಾದ ಶಕ್ತಿ ಬರುತ್ತೆ ಅನ್ನೋ ಪ್ರಸ್ತಾಪ ಬಂದಾಗ ಅಣ್ಣವ್ರನ್ನ ಕಣ್ವಿ ಅಂತ ಹಿರಿಯರೆಲ್ಲ ಬಂದು ಕೇಳಿದ್ರು. ಆಗ ಪಾರ್ವತಮ್ಮ ಹೇಳ್ತಾರೆ, ಅಂದ್ರೆ ನಿಮ್ಗೆ ಈ ತರ ಚಳುವಳಿ ಹೋಗೋದು ರಾಜಕೀಯಕ್ಕೆ ಹೋದಂಗೆ ಆಯ್ತಲ್ಲ, ಸೊ ಬೇಡ ಇದು ಅಂತ ಹೇಳಿ ಅಣ್ಣವ್ರು ಬಹಳ ಜನ ಹತ್ರ ಚರ್ಚೆ ಮಾಡಿ ಇನ್ನೊಂದ್ರ ಒಂದು ಮಾತಾಡೋಣ. ಯಾವಾಗ್ಲೂ ಹೇಳೋರು, ನನಗೆ ಈಗಲೂ ಗೋಕಾಕ್ ವರದಿಲಿ ಏನಿದೆ ಅಂತ ಗೊತ್ತಿಲ್ಲ, ನಾನು ಓದಿಲ್ಲ ವರದಿಯನ್ನು. ಉದಯಶಂಕರ್ನ ಕೇಳದೆ, ಎಲ್ಲರೂ ಕೂಡಿಸ್ಕೊಂಡು ಕೇಳದೆ, ಇಲ್ಲ ಇದು ಕನ್ನಡ ಮಾತೃಭಾಷೆಗೆ ಇದು ಕತ್ತು ಬರ್ತಾ ಇದೆ ಅಂತ ಅನ್ನಿಸ್ತು. ನೋಡಪ್ಪ, ನಮ್ಮ ಭಾಷೆ ಬಹಳ ಮುಖ್ಯ, ಅದು ಹೌದು. ಸೊ ಮಾತೃಭಾಷೆ ಮತ್ತು ನಮ್ಮ ನೆಲ ಇದೆರಡು ನಮಗೆ ತಾಯಿ ಸ್ಥಾನದಲ್ಲಿ, ಅದಕ್ಕಾಗಿ ನಾನು ಹೋರಾಟಕ್ಕೆ ಧುಮುಕಬೇಕು ಅಂತ ಪ್ರಯತ್ನ ಪಟ್ಟೆ. ಆಮೇಲೆ ಬಹಳ ದೊಡ್ಡ ಇತಿಹಾಸನ ಸೃಷ್ಟಿ ಮಾಡ್ತು. ಮತ್ತು ಅದು ಒಂಥರ
ರಾಜ್ಕುಮಾರ್ಗೆ ರಾಜ್ಕುಮಾರ್ಗಿದ್ದ ಶಕ್ತಿ ಏನು ಅನ್ನೋದು ಸಾಬೀತು ಮಾಡ್ತಾರೆ. ಇಷ್ಟೆಲ್ಲ ಯಾವ ಮಾಧ್ಯಮಗಳು ಇಲ್ದ ಕಾಲದಲ್ಲಿ ಅಣ್ಣವ್ರು ಬರ್ತಾರೆ ಅಂದ್ರೆ ಲಕ್ಷಾಂತರ ಜನ ಸೇರೋ ಒಂದೇ ಒಂದು ಕರೆ ಅಣ್ಣವ್ರು ಬರ್ತಾರೆ ಅನ್ನೋ ಕಾರಣಕ್ಕೆ ಸಿಕ್ಕಿತು. ನಾನಿರುವುದೇ ನಿಮಗಾಗಿ ಹಾಡು ಅವ್ರು ಹಾಡ್ತಾರೆ ಅಂತ ಹೇಳುವುದೇ ಒಂದ್ ದೊಡ್ಡ ಹಾಡಿಗೆ ತಕ್ಕನಾಗಿ ಬಸವರಾಜ್ ಕಟೆಮನಿ ಅವರ ಲೇಖನದಲ್ಲಿ ಅದನ್ನ ಹೇಳಿದ್ದಾರೆ. ಅಂದ್ರೆ ಅವರು ಬೆಳಗಾಂನಲ್ಲಿ ಫಸ್ಟ್ ಕಟೆಮನಿ ಅವರನ್ನು ಭೇಟಿ ಮಾಡ್ತಾರೆ. ಬಿಜಾಪುರ ಇದರಲ್ಲಿ ಹೇಳ್ತಾರೆ, ನೋಡಿ ನಿಜವಾದ ಶಕ್ತಿ ಕರ್ನಾಟಕಕ್ಕೆ ಇರೋದು ಅಣ್ಣ ಅವರು ರಾಜಕೀಯಕ್ಕೆ ಬರ್ಬೇಕು, ಅಲ್ಲಿ ಎಲ್ಲ ಜನ ಬೇಡ 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 ಅಂತ ಹೇಳ್ತಾರೆ. ಅಣ್ಣ ಅಂದ್ರೆ ಜನ ಅಣ್ಣವ್ರು ರಾಜಕೀಯಕ್ಕೆ ಬರೋದನ್ನ ಇಷ್ಟಪಡ್ತಾ ಇದ್ರು ಅಂತ ಅನ್ಕೊಳ್ಳುವಾಗ ಇಷ್ಟು ಬೇಡ ಅಂತ ಹೇಳೋರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದ್ರು. ಅಣ್ಣವ್ರ ಒಂದು ಘಟನೆ ಒಳ್ಳೆ ನೆನಪು, ಚಿತ್ರದುರ್ಗದ ಒಂದು ಇಂಥದ್ದೊಂದು ಸಭೆಯಲ್ಲಿ ಒಂದು ಚಿಕ್ಕ ಮಗು 6 ವರ್ಷದ ಮಗು ಸಭೆ ಹತ್ರ ಬಂದು ಅದ್ ಬಂದು ಕೇಳತ್ತೆ, ಅಣ್ಣ ನೀವು ಚುನಾವಣೆ ನಿಲ್ತೀರಾ ಅಂತ. ಇಲ್ಲಮ್ಮ ನಿಲ್ಬೇಡಿ ಅಣ್ಣ, ನೀವು ಚಿಕ್ಕ ಮಗು, ಅದಕ್ಕೆ ಯಾರು ಹೇಳ್ಕೊಟ್ಟಿರ್ತಾರೆ ಶ್ರೀಧರ್ ಮೂರ್ತಿಗಳೇ, ಚಿಕ್ಕ ಮಗು ಬಂದು ಹೇಳತ್ತೆ. ಅಂದ್ರೆ ರಾಜಕೀಯ ನಮ್ಗಲ್ಲ ಬಿಡಿ, ಬಹಳ ಸ್ಪಷ್ಟತೆ ಐತಿ.